ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಬೆಳಗ್ಗೆನೇ ಟಿಫನ್ ಮಾಡಿಕೊಂಡು ಅವ್ರ ಅಜ್ಜಿ ತಾತ ಬಂದಿದ್ದರು, ಕರ್ಕೊಂಡು ಹೋದರು. ಈಗ ನಾನು ಕೂಡ ಸ್ವಲ್ಪ ಎಲ್ಲ ಕೆಲಸ ಮುಗೀತು, ಪೂಜೆ ಮಾಡಿ ಈಗ ಊಟ ಮಾಡಿ ಎಲ್ಲ ಆಯಿತು. ಈಗ ನಾನು ಕೂಡ ಸ್ವಲ್ಪ ಹೊರಗಡೆ ಹೋಗಬೇಕು, ಯಾಕಂದರೆ ನನ್ನ ಫೋನ್ ಹೊಡೆದಾಕ್ಬಿಟ್ಟಿದ್ದಾನೆ ನನ್ನ ಮಗ. ಅದನ್ನು ಸ್ವಲ್ಪ ರೆಡಿ ಮಾಡಿಸ್ಕೊಂಬರಕ್ಕೆ ಹೋಗಬೇಕು. ನೆನ್ನೆ ಹೋಗಿದ್ವಿ, ಅಲ್ಲಿ ಇನ್ನೂ ಕ್ಲೋಸ್ ಆಗಿಬಿಟ್ಟಿತ್ತು ಅಂಗಡಿ. ಅದಕ್ಕೆ ಇವತ್ತು ನೋಡೋಣ ಬಾ ಅಂತ ಹೇಳಿದ್ರು. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ, ಸರಿ ಆಯಿತು ಬರ್ತೀನಿ ಅಂತ ಹೇಳಿದೆ. ಈಗ ಹೋಗಬೇಕು. ಈಗ ವಾಟರ್ ಮಿಲನ್ ಸ್ವಲ್ಪ ತೊಗೊಂಡಿದ್ದೀನಿ, ಅದನ್ನ ಕಟ್ ಮಾಡಿಕೊಂಡು ಅವ್ರಿಗೆ ಕೊಟ್ಬಿಟ್ಟು, ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಅಂಗಡಿ ನಮ್ಮದು, ಅಲ್ಲಿಗೆ ಹೋಗಿ ಅವ್ರನ್ನೂ ಕರ್ಕೊಂಡು ನನ್ನ ಗಾಡಿಯಲ್ಲಿ ಹಾಕ್ಬಿಟ್ಟು ಅವ್ರ ಗಾಡೀಲಿ ಹೋಗ್ತೀವಿ. ಇವಾಗ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಜಾಸ್ತಿ ಫ್ರೂಟ್ಸು, ನೀರಂಶ ಅಂತ ಇರೋವಂಥದ್ದನ್ನ ನಾವು ಸೇವನೆ ಮಾಡಬೇಕು. ಯಾಕಂದರೆ ನಾವು ತುಂಬ ಸ್ವೆಟ್ ಆಗ್ತೀವಲ್ವ, ನೀರಿನಂಶ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ನಾವು ಜಾಸ್ತಿ ಹಣ್ಣಿನ ರಸ ಇರೋ ಥರ ಈ ಕಿತ್ತಳೆಹಣ್ಣು, ಈ ವಾಟರ್ ಮಿಲನ್ನು, ಕಬ್ಬಿನ ಹಾಲು, ಎಳ್ನೀರು ಇಂಥದ್ದನ್ನೆಲ್ಲ ಕುಡಿದ್ರೆ ಬಾಡಿಗೂ ಎನರ್ಜಿ ಇರುತ್ತೆ. ಇಲ್ಲ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ, ಯಾಕಂದರೆ ನನ್ನ ಫೋನ್ ಅಲ್ಲಿ ಕೊಟ್ಬಿಟ್ಮೇಲೆ ಆಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ. ಅಲ್ಲಿ ಹೋದ್ಮೇಲೆ ಅಂಗಡಿ ಓಪನ್ ಇದ್ದರೆ ಏನು ಹೇಳ್ತಾರೆ ಏನು ಅಂತ ಕೇಳಿಕೊಂಡು ಬರ್ತೀನಿ. ಅಂಗಡಿ ಹತ್ರ ಹೋದ್ಮೇಲೆ ಅಲ್ಲಿಂದ ಹೋಗಿ ಅಂಗಡಿ ತಿರ್ಗಾ ಹಬ್ಬ ಅಂತ ಅಂಗಡಿ ಕ್ಲೋಸ್ ಆಗಿತ್ತು. ತಿರ್ಗಾ ವಾಪಸ್ ಬಂದೆ. ಆಮೇಲೆ ನಮ್ಮ ಅತ್ತೆ ಮನೆಗೆ ಹೋಗೋಣ, ನಂಗೆ ಒಬ್ಬಳೇ ಬೇಜಾರು ಅಂದ್ಬಿಟ್ಟು ನಮ್ಮ ಅತ್ತೆ ಮನೆಗೆ ಬಂದೆ. ಎಲ್ಲರೂ ಮಲಗಿದ್ರು, ನನ್ನ ಮಗಳು ಮಾತ್ರ ಸೈಲೆಂಟಾಗಿ ಆಟಾಡ್ತಾ ಇದ್ಲು. ಸೈಲೆಂಟಾಗಿ ಹೋದೆ, ಆಟಾಡ್ತಾ ಇದ್ಲು. ಏನು ತಿಂದ್ರಿ? ಹಾಂ, ಎಲ್ಲ ಮೇರಿ ಕಾಳವ ಹಬ್ಬ ಅಂದ್ಬಿಟ್ಟು ಇವೆಲ್ಲ ಹಳೆವಿದ್ವಲ್ಲ ಎಲ್ಲ ಸೇರಿ ಯಾರಿಗೂ ಇಲ್ಲ, ಸುಮ್ಮನೆ ಹಂಗೆ ವಿಡಿಯೋ ಮಾಡ್ತಾ ನಮ್ಮ ಅತ್ತೆಯಲ್ಲಿ ನಮ್ಮ ಮನೆ ಹತ್ರ ಅಂಗಡಿ ಇದೆ, ಸೀರೆ ಅಂಗಡಿ. ಲೈನಿಂಗ್ ಎಲ್ಲ ತರಕ್ಕೆ ಹೋಗ್ತಾರಲ್ಲ ಅವರು ಫ್ರೆಂಡು, ಅವರು ಅದಕ್ಕೇ ಸೀರೆಗಳೆಲ್ಲ ಹಳೆ ಸ್ಟಾಕ್ ಆಗಿದ್ದೆ ಎಲ್ಲ ಸೇಲ್ ಮಾಡ್ತಾಯಿದ್ದೀನಿ. ಅದಕ್ಕೇ ತಗೊತೀರಾ ಅಂದ್ಬಿಟ್ಟು ಹೇಳಿದ್ರಂತೆ. ಅದನ್ನೇ ನಮ್ಮ ಅತ್ತೆ ತಂದು ತೋರಿಸ್ತಾಯಿದ್ರು. ತಗೋತೀಯಾ, ನಿಮ್ಮ ಅಮ್ಮನಿಗೆ ಬೇಕಾ, ತಗೋ, ಕೆಲಸಕ್ಕಾಗುತ್ತೆ, ದಿನ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗೈತೆ ಅಂತ ಹೇಳ್ತಾಯಿದ್ರು. ಬರೀ 200 ರೂಪಾಯಿ ಸೀರೆ. ನಮ್ಮ ಅತ್ತೆ ಹೇಳ್ದಿರೋದು ಜಾಸ್ತಿ, ಅಲ್ಲಿ ನನ್ನ ಮಗಳು ಮಡಿಸ್ತಾ ಇದ್ದಾಳಲ್ಲ ಅದೆಲ್ಲ ಬರೀ 200 ರೂಪಾಯಿ ಸೀರೆ. ಅದಕ್ಕೆ ಅಲ್ಲಿ ಸೀರೆ ನೋಡ್ತಾರೆ, ಹಂಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಮನೆ ಹತ್ರ ಬಾ ದೇವ್ರು ಬಂತು ಅಂತ. ಇಲ್ಲಿ ಶನಿ ಮಹಾತ್ಮ ಇದೆ ನಮ್ಮ ಮನೆ ಪಕ್ಕ ದೇವಸ್ಥಾನ, ಅಲ್ಲಿ ದೇವ್ರು ಕರೆಸಿದ್ರು. ಅದಕ್ಕೋಸ್ಕರ ಅಲ್ಲಿಂದ ಹುಡುಗರನ್ನೆಲ್ಲ ಕರ್ಕೊಂಡು ವಾಪಸ್ ಬಂದೆ ನೋಡೋಣ ಅಂತ.
ಜನಗಳಿಗೆ ಇಷ್ಟು ಆತರ ಅಂದರೆ ಅಲ್ಲಿ ದೇವ್ರನ್ನ ಮೆರೆಸ್ತಾ ಇದ್ದಾರೆ ಅನ್ನೋ ಸೆನ್ಸ್ ಕೂಡ ಇರ್ದಿರ ಗಾಡೀಲಿ ಹೋಗ್ತಾನೆ ಇರ್ತಾರೆ. ಅಲ್ಲಿ ಹೇಳ್ತಾನೆ ಇದ್ದಾರೆ ಹೋಗಬೇಡಿ ಅಲ್ಲೇ ನಿಲ್ಲಿಸಿ ಜಾಗ ಎಲ್ಲ ಹೋಗೋಕ್ಕೆ ಅಂತ. ಏನು ಹೇಳಿದ್ರು ಅಷ್ಟೇ, ಎಲ್ಲೆಲ್ಲೋ ನಿಂತ್ಕೊಂಡು 5 ನಿಮಿಷ ಟೈಮ್ ವೇಸ್ಟ್ ಮಾಡ್ತಾರೆ. ದೇವ್ರು ನೋಡ್ಕೊಂಡು 5 ನಿಮಿಷ ನಿಂತ್ಕೊಳ್ಳೋಕ್ಕೆ ಟೈಮ್ ವೇಸ್ಟ್ ಮಾಡಲ್ಲ ಅವರು. ಏನೋ ಕೆಲಸ ಇರೋರ ಥರ ಹೋಗ್ತಾ ಇರ್ತಾರೆ. ಏನೋ 5 ನಿಮಿಷ ದೇವ್ರು ಏನು ದಿನ ನೋಡ್ಬೋದಾ ನಾವು? ಬರೋದು ಯಾವಾಗೋ ಒಂದ್ಸಲಿ ಅದನ್ನು ನೋಡೋಣ ಅಂತ ಹೇಳಿದ್ರು ನಿಂತ್ಕೊಳೋದೇ ಇಲ್ಲ, ಹೋಗ್ತಾನೆ ಇರ್ತಾರೆ. ಅವ್ರು ಹೋಗ್ಬೇಕಂದ್ರೆ ಜಾಗ ಬಿಟ್ಬಿಡ್ಬೇಕು ಅಷ್ಟೇ. ತಿರ್ಗಾ ನಮ್ಮ ಅತ್ತೆ ಫೋನ್ ಮಾಡಿದ್ರು, ಬಾ ಅವ್ರು ಸೀರೆ ತಗೊಬಂದು ಕೊಟ್ಟಿದ್ದಾರೆ, ಇನ್ನೂ ಬೇಕು ಅಂತ ಕೇಳ್ದಲ್ಲ ಅಂತ. ನಾನು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಕೇಳಿದ್ದೆ, ಬೇಕು ಅಂತ ಹೇಳಿದರು. ಅದಕ್ಕೇ ತಿರ್ಗಾ ಅಲ್ಲಿಂದ ತಿರ್ಗಾ ರಿಟರ್ನ್ ಬಂದೆ ನಮ್ಮ ಅತ್ತೆ ಮನೆಗೇ. ಬಂದು ಅಷ್ಟೊತ್ತಿಗೆ ಅವರು ನಾನು ಈಸ್ಕೊಂಡು ಮಾತಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಹಾಲು ಕಾಯಿಸೋಣ ಹುಡುಗರಿಗೆ ಅಂತ ಕಾಯಿಸ್ತಾ ಇದ್ದೆ. ಅಲ್ಲಿ ಮಕ್ಕಳಿಗೆ ಹಾಲೆಲ್ಲ ಕಾಯಿಸಿ ಕುಡಿಸ್ಕೊಂಡು ತಿರ್ಗಾ ನಮ್ಮ ಅತ್ತೆ ಬಂದರು. ಅಷ್ಟೊತ್ತಿಗೆ ಯಾವ್ದು ಬೇಕೋ ಅದು ಸೀರೆ ತೊಗೊಂಡು ನನ್ನ ತಂಗಿಗೂ ಫೋನ್ ಮಾಡಿದ್ದೆ. ಅವಳು ಯಾವ್ದು ಬೇಕೋ ಅದು ಹೇಳಿದ್ಲು, ಅದನ್ನು ತೊಗೊಂಡು ತಿರ್ಗಾ ಮನೆಗೆ ಬಂದು ಮನೇಲಿ ಅಡುಗೆ ಮಾಡಿ ತಿರ್ಗಾ ರಿಟರ್ನ್ ನಾನು ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಏನೋ ತೊಗೋಬೇಕಾಗಿತ್ತು, ಸ್ವಲ್ಪ ತರಕಾರಿ ಇರಲಿಲ್ಲ ಮನೆಗೆ, ತಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ ಅಂಗಡಿ ಹತ್ರ. ಅಲ್ಲಿಂದ ಅಂಗಡಿ ಕ್ಲೋಸ್ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗ್ತೀವಿ. ಅಂಗಡಿ ಹತ್ರ ಹೋದ್ವಿ. ನಮ್ಮ ಮನೆಯವರು ಇಂಜಿನ್ ಬಿಚ್ಚಿದ್ರು ಒಂದು 2 ವೀಲರ್ದು, ಅದನ್ನ ಫಿಟ್ ಮಾಡ್ತಾಯಿದ್ರು, ಎಲ್ಲ ರೆಡಿ ಮಾಡ್ತಾಯಿದ್ರು. ಅದನ್ನೇ ನೋಡ್ತಾ ನಿಂತ್ಕೊಂಡು ಸುಮ್ಮನೆ ಸ್ವಲ್ಪ ಹೊತ್ತು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಪ್ಪು ಅದೆಲ್ಲ ಮಡ್ಗು ಕರ್ಕೊಂಡು ಹೊಂಟೋಯ್ತೀನಿ. ನನ್ನ ಮಗ ಅಂತೂ ಒಂದು ಕಡೆ ನಿಂತಿದ್ದ ಹತ್ರ ನಿಲ್ಲಲ್ಲ, ನಿಂತ್ರೂ ಮನೇಲಂತೂ ಅಷ್ಟೇ ಸೈಲೆಂಟು. ಹೊರಗಡೆ ಕರ್ಕೊಂಡು ಬಂದುಬಿಟ್ರೆ ಅಂಗಡಿ ಹತ್ರ ಎಲ್ಲಾದ್ರೂ ನೋಡಿ ಏನು ಕೆಲಸ ಮಾಡ್ತಾಯಿದ್ದಾನೆ, ಎಷ್ಟು ಕಿತಾಪತಿ ಮಾಡ್ತಾಯಿದ್ದಾನೆ ಅಂತ. ಸುಮ್ಮನೆ ಅಂತೂ ಇರೋದೇ ಇಲ್ಲ ಅಂಗಡಿ ಹತ್ರ ಕರ್ಕೊಬಂದರೆ ಅವನು. ಅದಕ್ಕೆ ಅಂತಲೇ ನಾವು ಅಂಗಡಿ ಹತ್ರ ಕರ್ಕೊಂಬರಲ್ಲ ಅವನು. ಆಮೇಲೆ ಆಯಿತು ಅಂದ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡಿಕೊಂಡು ಹೊರಟ್ವಿ ನಾವು ಮಾರ್ಕೆಟ್ಗೆ ಹೋಗಿ. ಅಲ್ಲಿ ಸ್ವಲ್ಪ ತರಕಾರಿ ಮತ್ತು ಫ್ರೂಟ್ಸ್ ತೊಗೊಂಡು ಮತ್ತು ನನ್ನ ಬ್ಲೌಸ್ ಒಂದು ಎಂಬ್ರಾಯ್ಡಿ ಮಾಡೋಕ್ಕೆ ಕೊಡಬೇಕಿತ್ತು, ಅದಕ್ಕೆ ಅಲ್ಲಿ ಹೋಗ್ತಾಯಿದ್ವಿ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ಕುಂತು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ಪುಷ್ಪ ಮಾಲೆ ಬಿಲ್ಪತ್ರೆ ಮಾದೇವ ನಿನ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಎಂದು ಮಾದೇವ ನಿಮ್ಗೆ ಸೂಜುಗಾದ ಸೂಜು ಮಲ್ಲಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.